ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ಹಿರಿಯರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ಲೋಕರಕ್ಷಕನು, ನಮ್ಮನ್ನು ಪ್ರೀತಿಸಿದಾತನು, ಅನುದಿನವೂ ನಮ್ಮನ್ನು ಪೋಷಿಸುವಾತನು, ಸದಾ ಕಾಲ ನಮ್ಮ ಸಂಗಡ ಇರುವಾತನು ಆಗಿರುವಂಥ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಜುಲೈ ತಿಂಗಳಿನ ಮೊದಲನೆಯ ದಿನಕ್ಕೆ ನಿಮ್ಮನ್ನು ಸ್ವಾಗತ ಮಾಡುತ್ತೇನೆ. ಕಳೆದ 6 ತಿಂಗಳಿಂದ ಕರ್ತನು ನಮ್ಮನ್ನು ಕಣ್ಮಣಿಯಂತೆ ಕಾಪಾಡಿ ಈ ದಿನವನ್ನು ಕೊಟ್ಟಿದ್ದಾರೆ. ಪ್ರತಿನಿತ್ಯವೂ ಆತನು ನಮ್ಮೊಟ್ಟಿಗೆ ಮಾತನಾಡುತ್ತಾ ನಮ್ಮನ್ನು ಧೈರ್ಯಪಡಿಸುತ್ತಾರೆ. ದೇವಜನವೇ, 84 ಲಕ್ಷ ಜೀವರಾಶಿಗಳಿರುವಂಥ ಈ ಭೂಮಿಯ ಮೇಲೆ ಅವುಗಳನ್ನು ಪೋಷಿಸಿ, ಅವುಗಳಿಗೆ ಅಗತ್ಯವಾದಂಥ ಸುರಕ್ಷತೆಯನ್ನು ಕೊಟ್ಟು, ಅವುಗಳಿಗೆ ವಾಸ ಮಾಡಲಿಕ್ಕೆ ಸ್ಥಳಗಳನ್ನು ಏರ್ಪಡಿಸಿಕೊಡುವಂಥ ಸರ್ವೋನ್ನತನು ಸೃಷ್ಟಿಕರ್ತನಾದ ದೇವರು ನಮ್ಮನ್ನು ಆತನು ಪೋಷಿಸುವುದಿಲ್ಲವೇ? ಪರಾಮರ್ಶಿಸುವುದಿಲ್ಲವೇ? ನಮ್ಮ ಅಗತ್ಯಗಳನ್ನು ಆತನು ಪೂರೈಸುವುದಿಲ್ಲವೇ? ಯಾಕೆ ಭಯಪಡುತ್ತೇವೆ? ನಾವು ಯಾಕೆ ಚಿಂತೆ ಮಾಡುತ್ತೇವೆ? ನಾವು ಯಾಕೆ ಕಳವಳಗೊಳ್ಳುತ್ತೇವೆ? ಈ ದಿನ ನೀವು ಅಂದುಕೊಳ್ಳುತ್ತಿರಬಹುದು, ನನ್ನನ್ನು ಯಾರೂ ಕೂಡ ಅಮೂಲ್ಯರೆಂದು ನೆನೆಸುವುದಿಲ್ಲ, ಒಂಟಿತನದಲ್ಲಿದ್ದೇನೆ, ನಾನು ಭಯದಲ್ಲಿದ್ದೇನೆ, ತುಂಬ ಅಗತ್ಯಗಳು ಇದ್ದಾವೆ, ಯಾವ ಅಗತ್ಯಗಳು ಪೂರೈಸಲ್ಪಡುತ್ತಿಲ್ಲ, ಸಿಗುತ್ತಿಲ್ಲ ಅಂದುಕೊಳ್ಳುತ್ತಿದ್ದೀರಾ? ಇವತ್ತು ದೇವರು ಮೊದಲನೆಯ ದಿನದಲ್ಲಿ ನಿಮಗೊಂದು ಒಳ್ಳೆಯ ವಾಕ್ಯವನ್ನು ದೇವರಾತ್ಮನು ಕೊಡುತ್ತಾ ಇದ್ದಾರೆ. ಕೇವಲ ಒಂದು ವಾಕ್ಯವನ್ನು ಕೇಳುವುದಲ್ಲ, ಅದರ ವಿವರಣೆಯನ್ನು ಕೊನೆಯ ತನಕ ನೀವು ಕೇಳಿಸಿಕೊಂಡು ನೋಡ್ರಿ, ಅದರ ವಾಕ್ಯದ ಅದ್ಭುತವು ನಿಮಗೆ ಗೊತ್ತಾಗುತ್ತದೆ. ಈ ದಿನ ನೀವು ನಾನು ಕೆಲವು ಸಾರಿ ಅಂದುಕೊಳ್ಳುತ್ತಾ ಇರ್ತೇವೆ, 6 ತಿಂಗಳು ಕಳೆದೋಯಿತು, ಅನೇಕ ವರ್ಷಗಳು ಕಳೆದೋಯಿತು, ನನ್ನ ಜೀವಿತದಲ್ಲಿ ಆಶೀರ್ವಾದ ಇಲ್ಲ, ಕೆಲಸದಲ್ಲಿ ಉನ್ನತಿ ಇಲ್ಲ, ಮಾಡುವಂಥ ಕಾರ್ಯಗಳಲ್ಲಿ ಆದಾಯ ಇಲ್ಲ, ಏನೇ ನಿಮ್ಮ ಪ್ರಶ್ನೆ ಇರಬಹುದು ದೇವಜನವೇ. ಆದರೆ ಇವತ್ತಿನ ವಾಕ್ಯವನ್ನು ಸ್ವಲ್ಪ ಗಮನಿಸಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 31ನೆಯ ವಚನ. ಆದದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಆಮೇನ್, ಹಾಲೆಲೂಯಾ. ಈ ದಿನ ನಿಜವಾಗಿಯೂ ಈ ಒಂದು ವಾಕ್ಯ ನನ್ನ ಹೃದಯದಲ್ಲಿ ಇಡುವಾಗ, ದೇವರೇ, ಯಾಕೆ ಮೊದಲ ದಿನದಲ್ಲಿ ಈ ಜುಲೈ ತಿಂಗಳಲ್ಲಿ ಈ ಮಾತನ್ನು, ಈ ವಾಕ್ಯವನ್ನು ನಾನು ಹೇಳಬೇಕು ಅಂದಾಗ, ಆತನು ನಿಮ್ಮ ಕುರಿತು, ನಿಮ್ಮಲ್ಲಿ ಯಾರನ್ನು ಕುರಿತು ಆತನು ಆಲೋಚಿಸಿ ಹೇಳುತ್ತಿರುವಂಥ ಮಾತು. ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ನಾವೇ ಕಡಿಮೆ ಆಗಿ ತೋರ್ಪಡಿಸಿಕೊಳ್ಳುತ್ತೇವೆ. ಅಯ್ಯೋ, ನಾನೇನೂ ಅಲ್ಲ, ನನಗೇನೂ ಇಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಬಲಹೀನಳು, ನನಗೆ ಯಾವುದೂ ನಡೆಯುತ್ತಿಲ್ಲ, ಬೇರೆಯವರಿಗಿಂತ ನಾನು ಅಲ್ಪನು ಎಂದು ಹೇಳಿ ನಮ್ಮನ್ನು ನಾವು ಬಹಳ ಕಡಿಮೆಯಾಗಿ ಆಲೋಚಿಸುತ್ತಿರುತ್ತೇವೆ. ಅದಕ್ಕೆ ಆ ರೀತಿ ಆಲೋಚಿಸುವಂಥ ನಿಮಗೂ ನನಗೂ ದೇವರಾತ್ಮನು ಒಂದು ಒಳ್ಳೆಯ ಆಲೋಚನೆಗಳನ್ನು ಕೊಡುತ್ತಾ ಇದ್ದಾರೆ. ನೀವು ಕಾದು ದೇವರ ವಾಕ್ಯವನ್ನು ಕೇಳಬೇಕಾಗಿ ನಾನು ಮನವಿ ಮಾಡುತ್ತಾನೆ. ನನ್ನ ಪ್ರಿಯ ದೇವಜನರೇ, ಕಳೆದ ವರ್ಷಗಳಲ್ಲೆಲ್ಲ ನೀವು ಈ ಸೇವೆಯ ಮೇಲೆ, ನಮ್ಮ ಮೇಲೆ, ನನ್ನ ಮೇಲೆ ತೋರಿಸಿದ ಅಪಾರವಾದಂಥ ಪ್ರೀತಿಗಾಗಿ, ನೀವು ಮಾಡಿದ ಸಹಾಯಕ್ಕಾಗಿ, ನಿಮ್ಮ ಪ್ರಾರ್ಥನೆಗಳಿಗಾಗಿ ಮನಸಾರೆ ಹೃದಯಪೂರ್ವಕವಾಗಿ ವಂದನೆಗಳನ್ನು ಹೇಳುತ್ತೇನೆ. ಕಾರಣ ಏನು ಗೊತ್ತಾ? ಅನೇಕ ದೊಡ್ಡ ದೊಡ್ಡ ದೇವಸೇವಕರುಗಳಿದ್ದಾರೆ, ಅನೇಕ ದೊಡ್ಡ ಸಭೆಗಳಿದ್ದಾವೆ, ಆದರೆ ನನ್ನಂಥವನನ್ನು ನೀವು ಖಂಡಿತ ಪರಾಮರಿಸಿದ್ದೀರಿ, ನೀವು ಆಧರಿಸಿದ್ದೀರಿ, ಉತ್ತೇಜಿಸಿದ್ದೀರಿ, ನಾನೊಬ್ಬ ಸೇವಕನೆಂದು ನೀವು ಗಮನಿಸಿದ್ದೀರಿ. ಅದಕ್ಕಾಗಿ ನಾನು ಯಾವಾಗಲೂ ಋಣಿಯಾಗಿರುತ್ತೇನೆ. ನಿಮ್ಮ ಪ್ರೀತಿಗಾಗಿ, ನಿಮ್ಮ ಇನ್ನೊಂದು ಜೊತೆ ಇರುವುದಕ್ಕಾಗಿ ನಾನು ಸಂತೋಷಿಸುತ್ತೇನೆ. ಈ ಮಧ್ಯ ಕಾಲದಲ್ಲಿ ದೇವರು ಪಕ್ಕದ ಚೆನ್ನೈಗೆ, ತಮಿಳುನಾಡಿಗೆ ಹೋಗಿ ವಾಕ್ಯವನ್ನು ಸಾರಲಿಕ್ಕೂ, ಈಗ ಇದೇ ತಿಂಗಳು 9ನೇ ತಾರೀಕು ಪುಣೆಯಲ್ಲಿ, ಮಹಾರಾಷ್ಟ್ರ ಪುಣೆಗೆ ನಾನು ಬಂದು ಜೀಸಸ್ ಕಾಲ್ಸಲ್ಲಿ ಮತ್ತು ಅಲ್ಲಿರುವ ಒಂದು ಚರ್ಚಲ್ಲಿ 4 ದಿನ ಅಲ್ಲಿ ಬಂದು ಸೇವೆ ಮಾಡಲಿಕ್ಕೆ ದೇವರು ಒಬ್ಬ ಸಹೋದರಿಯ ಮೂಲಕ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ಪ್ರಯಾಸವನ್ನು ನಾನು ಸ್ಮರಿಸ್ತೇನೆ. ಮಹಾರಾಷ್ಟ್ರದಲ್ಲಿ ಮೊದಲ ಸಾರಿಗೆ
ಪ್ರಸಂಗಿಸಿ ದೇವರ ವಾಕ್ಯವನ್ನು 4 ದಿನಗಳು ಅಲ್ಲಿದ್ದುಕೊಂಡು ಸೇವೆ ಮಾಡಲಿಕ್ಕೆ ದೇವರು ಅವಕಾಶ ಕೊಟ್ಟಿದ್ದಾರೆ. ಪುಣೆಯಿಂದ ಯಾರಾದರೂ ನೀವು ವಾಕ್ಯವನ್ನು ಕೇಳುತ್ತಿದ್ದರೆ ದಯಮಾಡಿ ನಮಗೆ ಕರೆ ಮಾಡಿ, ನಾವು ನಿಮ್ಮನ್ನು ನೋಡ್ತೇವೆ. ನೀವು ದೇವರ ವಾಕ್ಯವನ್ನು ಕೇಳಿ ನೇರವಾಗಿ ಆಶೀರ್ವದಿಸಲ್ಪಡುವಿರಂತೆ. ಧನ್ಯವಾದ. ಹಾಗೆಯೇ ಅನೇಕ ಬೇರೆ ಸ್ಥಳಗಳಿಗೂ ಕೂಡ, ಹೋಗದೇ ಇರುವ ಸ್ಥಳಗಳಿಗೆ ಹೋಗಿ ಸ್ವಾರ್ಥೆಯನ್ನು ಸಾರಬೇಕೆಂಬುದು ನಮ್ಮ ಹಂಬಲವಾಗಿದೆ. ಈ ಸೇವೆಗಾಗಿ, ಈ ಸೇವಕನಿಗಾಗಿ ದಯಮಾಡಿ ನಿಮ್ಮ ಪ್ರಾರ್ಥನೆಗಳಲ್ಲಿ ನೆನೆಸಿಕೊಳ್ಳಿರಿ. ಹಾಗೆ ದಯಮಾಡಿ ಈ ದಿನದಿಂದ ಬೈಬಲ್ ಕಾಲೇಜು ಪಕ್ಕಾ ನಡೀತಾ ಹೋಗ್ತಾ ಇದೆ. ಇನ್ನೂ ಯಾರಾದರೂ ನಾನು ಕಂಟಿನ್ಯೂ ಆಗಿ ಬೈಬಲ್ ಅಧ್ಯಯನ ಮಾಡಬೇಕು, ಸರ್ಟಿಫಿಕೇಟ್ ತೆಗೆದುಕೊಳ್ಳಬೇಕು, ಇಲ್ಲವೇ ದೇವರ ವಾಕ್ಯವನ್ನು ಆಳವಾಗಿ ತಿಳಿದುಕೊಳ್ಳಬೇಕೆಂದಿದ್ರೆ ಸೋಲ್ಜರ್ ಆಫ್ ಕ್ರೈಸ್ಟ್ ಎನ್ನುವ ನಮ್ಮ ಬೈಬಲ್ ಕಾಲೇಜ್ಗೆ ನೀವು ಜಾಯ್ನ್ ಆಗಬೇಕು. ನಿಮಗೊಂದು ವೇಳೆ ದೇವನಹಳ್ಳಿ ವಿಜಯಪುರ ಕಡೆ ಆಲಯ ಇಲ್ಲ, ಬೆಂಗಳೂರಲ್ಲಿ ಹೆಬ್ಬಾಳ ಕಡೆ ಆಲಯ ಇಲ್ಲ ಅಂದರೆ ನಮ್ಮ ಆಲಯ ನಿಮಗಾಗಿ ತೆರೆದಿರುತ್ತದೆ. ನೀವು ಬಂದು ನಮ್ಮೊಟ್ಟಿಗೆ ಆರಾಧನೆ ಮಾಡಬಹುದು. ಅತಿ ಶೀಘ್ರದಲ್ಲಿ ಮೈಸೂರಲ್ಲಿ ಕೂಡ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ದೇವರಾತ್ಮನ ಕ್ರಿಯೆ ಮಾಡಿದರೆ ಅಲ್ಲಿ ಕೂಡ ನಾವು ಆರಾಧನೆಯನ್ನು ಪ್ರಾರಂಭಿಸಬೇಕೆಂದಿದ್ದೇವೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಾಕ್ಯಕ್ಕೆ ಹೋಗೋಣ ಬನ್ನಿ. ದೇವಜನವೇ, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಸೇವೆಗೆ ಕಳುಹಿಸುತ್ತಾ ಈ ಮಾತನ್ನು ಹೇಳಿದರು, ಹೆದರಬೇಡಿರಿ ಎಂಬ ಒಂದು ಪದ, ಅದರೊಟ್ಟಿಗೆ ಒಂದು ಉದಾಹರಣೆ. ಯಾವ ಉದಾಹರಣೆಯನ್ನು ಯೇಸು ಸ್ವಾಮಿ ಕೊಟ್ಟರು? ದೊಡ್ಡ ದೊಡ್ಡ ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಕಾಡಿನ ರಾಜನನ್ನು, ಇಲ್ಲವೇ ರಾಷ್ಟ್ರೀಯ ಪಕ್ಷಿಯನ್ನು, ಇಲ್ಲವೇ ದೊಡ್ಡ ಗಾತ್ರದ ವ್ಯಕ್ತಿಗಳನ್ನು, ಅದರ ಪಕ್ಷಿ ಪ್ರಾಣಿಗಳನ್ನು ಆತನು ಹೇಳಲಿಲ್ಲ. ಬದಲಾಗಿ ಭೂಮಿಯಲ್ಲಿರುವಂಥ ಬೆಲೆ ಬಾಳದೇ ಇರುವಂಥ ಅತಿ ಸಣ್ಣದಾದಂಥ ಒಂದು ಪಕ್ಷಿಯ ಕುರಿತಾಗಿ ಆತನಿಲ್ಲಿ ಮಾತನಾಡುತ್ತಾ ಇದ್ದಾನೆ. ಅದೇ ಗುಬ್ಬಚ್ಚಿ ಅಂತ ಹೇಳ್ತದೆ. ಈ ಗುಬ್ಬಚ್ಚಿ ಅಂತ ನೀವು ನೋಡುವಾಗ ನಿಮ್ಮ ಮನೆಗಳಲ್ಲಿ ಇರುತ್ತದೆ. ಕೆಲವು ಮನೆಗಳಲ್ಲಿ ಅಲ್ಲಲ್ಲಿ ಚಿಕ್ಕ ಗುಬ್ಬಚ್ಚಿ ಇರುತ್ತದೆ. ನೀವು ನೋಡಿರ್ತೀರಿ, ಅದಕ್ಕಿಂತ ಸಣ್ಣ ಪಕ್ಷಿಗಳು ಇರಬಹುದು, ಆದರೆ ಅದು ಬಹಳ ಬಹಳ ಮನುಷ್ಯರೊಟ್ಟಿಗೆ ಮನೆಗಳಲ್ಲಿ ವಾಸ ಮಾಡುವಂಥ ಒಂದು ಗುಬ್ಬಚ್ಚಿಯ ಉದಾಹರಣೆಯನ್ನು ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಮನುಷ್ಯರು ಜ್ಞಾನವಂತರನ್ನು, ನಾನು ಅದಕ್ಕೆ ನಿಮಗೆ ಥ್ಯಾಂಕ್ ಯು ಹೇಳಿದ್ದು. ಏನು ಗೊತ್ತಾ, ಎಷ್ಟೋ ಹಾಡುಗಾರರಿದ್ದಾರೆ ಈ ಅಂದರೆ ಸೇವೆಗಳಲ್ಲಿ. ಎಷ್ಟೋ ತಂದೆ ತಾಯಿಗಳು ಸೇವೆ ಮಾಡಿ ಬಿಟ್ಟು ಹೋದ ಸಭೆಗಳು, ದೊಡ್ಡ ದೊಡ್ಡ ಆಸ್ತಿಗಳಿರುವಂಥ ಪಾಸ್ಟರ್ ಮಕ್ಕಳೆಲ್ಲ ಇದ್ದಾರೆ. ಆದರೆ ಯೇಸುವನ್ನು ಕಂಡುಕೊಂಡು ನೇರವಾಗಿ ಸೇವೆಗೆ ಬಂದಂಥ ನನ್ನನ್ನು ಅಲ್ಪನಾಗಿರುವಂಥ ಅತೀ ಒಂದು ಹಳ್ಳಿಯಿಂದ ಯೋಗ್ಯತೆ ಇಲ್ಲದೆ, ಯಾವ ಹಿನ್ನೆಲೆ ಇಲ್ಲದೆ ಬಂದಿರುವಂಥ ನನ್ನನ್ನು ನೀವು ಪ್ರೀತಿ ಮಾಡಿದರೆ ನಾನು ಆವಾಗ ಅರ್ಥ ಮಾಡಿಕೊಳ್ಳುತ್ತೇನೆ. ದೇವರೇ, ಅಲ್ಪನಾದ ನನ್ನನ್ನು ನೀನು ನೆನೆಸಿಕೊಂಡಿದ್ದಿ ಅಂದರೆ ನಮ್ಮೆಲ್ಲರನ್ನ ನೀನು ಪ್ರೀತಿ ಮಾಡ್ತೀಯ. ನಿನ್ನ ಶಿಷ್ಯರಿಗೆ ನೀವು ಹೇಳಿದಿರಿ, ಹೆದರಬೇಡ್ರಿ, ಆ ಸಣ್ಣ ಗುಬ್ಬಿಯನ್ನೇ ಮರೆಯದೆ ಪೋಷಿಸಿ ಕಾಪಾಡಿ ಒದಗಿಸುವಾಗ ನಿಮ್ಮನ್ನು ನಾನು ಕೈ ಬಿಟ್ಟು ಬಿಡುತ್ತೇನಾ ಎಂದು ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿದರು. ನನ್ನ ಪ್ರಿಯ ದೇವಜನರೇ, ನೀವು ಮುಖ್ಯವಾಗಿ ನೀವು ಗಮನಿಸುವುದಾದರೆ ಈ ಗುಬ್ಬಿಗಳ ಬೆಲೆಯನ್ನು ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯದ ಅದರ 29ನೇ ವಾಕ್ಯ, ಇಂದಿನ ವಾಕ್ಯವನ್ನು ನೀವು ನೋಡಿದರೆ, ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು ಅಂತ ಹೇಳುತ್ತಾ ಇದ್ದಾರೆ. ದುಡ್ಡಿಗೆ 2 ಗುಬ್ಬಿಗಳನ್ನು ಮಾರುವುದುಂಟಲ್ಲ ಅಂದರೆ ಅಷ್ಟು ಬೆಲೆ ರಹಿತವಾದಂಥ ಒಂದು ಪಕ್ಷಿಯನ್ನು ಯೇಸು ಸ್ವಾಮಿ ಉದಾಹರಣೆಯಾಗಿ ಕೊಡುತ್ತಾ ಇದ್ದಾರೆ. ಸಮಾಜದಲ್ಲಿ ತಿರಸ್ಕರಿಸಲ್ಪಟ್ಟವರು, ಬೇಡವೆಂದು ತಳ್ಳಿದವರು, ಒಂಟಿಯಾಗಿರುವವರು, ಏನೂ ನನ್ನ ಕೈಯಲ್ಲಿ ಮಾಡಲಿಕ್ಕಾಗಲಿಲ್ಲವಲ್ಲ, ನಾನು ಈ ಸಮಾಜಕ್ಕೆ ಬೇಡವಾದೆ, ಈ ಕುಟುಂಬದಲ್ಲಿ ನನಗೆ ಬೆಲೆ ಇಲ್ಲ, ವ್ಯಕ್ತಿಗಳ ಮುಂದೆ ನನಗೆ ಗೌರವ ಇಲ್ಲ, ನನ್ನನ್ನು ಎಲ್ಲರೂ ತಾತ್ಸಾರ ಮಾಡುತ್ತಾರೆ, ಎಲ್ಲರೂ ನನ್ನನ್ನು ತಿರಸ್ಕಾರ ಮಾಡುತ್ತಾರೆ, ನನ್ನ ಮಾತಿಗೆ ಬೆಲೆ ಇಲ್ಲ, ನನ್ನ ಆಲೋಚನೆಗೆ ಬೆಲೆ ಇಲ್ಲ, ನನ್ನ ವಯಸ್ಸಿಗೆ ಬೆಲೆ ಇಲ್ಲ, ನಾನು ಕಷ್ಟಪಟ್ಟದ್ದಕ್ಕೆ ಬೆಲೆ ಇಲ್ಲ, ನನ್ನ ಜೀವನಕ್ಕೆ ಬೆಲೆ ಇಲ್ಲ ಎಂದು ಅಂದುಕೊಳ್ಳುತ್ತಿದ್ದೀರಾ?
ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯೇಸು ಸ್ವಾಮಿ ಇವತ್ತು ನಿಮ್ಮೊಟ್ಟಿಗೆ ಮಾತನಾಡಿ ನಿಮ್ಮ ಕುರಿತು, ನಿಮ್ಮ ಬೆಲೆಯ ಕುರಿತು, ನಿಮ್ಮ ಮೇಲೆ ದೇವರಿಟ್ಟಿರುವ ಪ್ರೀತಿಯ ಕುರಿತು ಇವತ್ತಿನ ವಾಕ್ಯದಲ್ಲಿ ನಮಗೆ ವಿವರಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನರೇ, ಇದೇ ಥರದ ವಾಕ್ಯಗಳನ್ನು ದೇವರು ಕೆಲವು ವಾಕ್ಯಗಳನ್ನು ನಮಗೆ ನೆನಪಿಸಿದರು. ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನದಲ್ಲಿ, ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ, ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅಕ್ಕಿಗಳಿಗಿಂತ ನೀವೆಷ್ಟೋ ಹೆಚ್ಚಿನವರಲ್ಲವೇ? ಅಕ್ಕಿಗಳಿಗಿಂತ ನೀವೆಷ್ಟೋ ಹೆಚ್ಚಿನವರಲ್ಲವೇ? ನನ್ನ ಪ್ರಿಯ ದೇವಜನವೇ, ಒಂದು ಸಣ್ಣ ಗುಬ್ಬಚ್ಚಿ, ಒಂದು ಕಾಗೆ, ಒಂದು ಪಕ್ಷಿಗಳು, ಜೀವಿಗಳು, ಕ್ರಿಮಿಕೀಟಗಳು, ಅದೇ ನಾನು ಹೇಳಿದ್ದು 84 ತರಹದ ಜೀವರಾಶಿಗಳನ್ನು ಪೋಷಿಸುವ ಕರ್ತನು ನಿಮ್ಮನ್ನು ನನ್ನನ್ನು ನೋಡಿಕೊಳ್ಳುವುದಿಲ್ಲವೇ? ನಾವು ಭಾರವಾದೆವಾ? ನಾವು ದೇವರಿಗೆ ಹೆಚ್ಚಾದೆವಾ? ಅವುಗಳನ್ನೇ ಆತನು ಅಷ್ಟೊಂದು ದೇವರ ಅನುಮತಿ ಇಲ್ಲದೆ ಅವು ಕೆಳಕ್ಕೆ ಬೀಳೋದಿಲ್ಲ. ಎಷ್ಟೋ ಬಿರುಗಾಳಿ ಬರಬಹುದು, ಎಷ್ಟೋ ಪ್ರವಾಹಗಳು ಬರಬಹುದು, ಭೂಕಂಪಗಳು ನಡೆಯಬಹುದು, ಬರಗಾಲಗಳು ಬರಬಹುದು, ಮನುಷ್ಯರು ಊಟಗಳನ್ನು ಆಚೆ ಬಿಡದಿರಬಹುದು. ಆದರೆ ಆ ಗುಬ್ಬಿಗಳನ್ನು ದೇವರು ಎಷ್ಟೋ ಪ್ರೀತಿಯಿಂದ ಪೋಷಿಸುವನು, ಸಂರಕ್ಷಿಸುವನು, ಸುರಕ್ಷಿತವಾಗಿರಿಸುವನು, ಅವುಗಳು ನಿದ್ರೆ ಮಾಡುವಂತೆ ಮಾಡುವನು. ಇವತ್ತು ಆ ದೇವರನ್ನು ನಂಬಿರುವ ನಾವು, ಅವೆಲ್ಲ ಜೀವರಾಶಿಗಳು ನಂಬಿರುವಂಥ ಕರ್ತನು ಕೈ ಬಿಡದೆ ಹೋದರೆ ನಮ್ಮನ್ನು ಕರ್ತನು ಕೈ ಬಿಡುತ್ತಾನೆಯೇ? ಆತನೆಂದಿಗೂ ಕೈ ಬಿಡುವುದಿಲ್ಲ. ಆತನು ನಿಮ್ಮನ್ನು ನನ್ನನ್ನು ಮರೆಯುವುದಿಲ್ಲ. ಈಗ ಅದೇ ರೀತಿಯಾದಂಥ ವಾಕ್ಯ ಮತ್ತಾಯ 6:26 ಕೂಡ ಆ ವಾಕ್ಯವನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ಮೊದಲ ಅಂಶ ನಿಮ್ಮ ಹತ್ರ ಹೇಳುತ್ತೇನೆ. ಆ ಮೊದಲ ಅಂಶ ಏನೆಂದರೆ, ದೇವರು ನಿಮ್ಮ ಮೌಲ್ಯವನ್ನು ತಿಳಿದಿದ್ದಾನೆ. ನೀವು ಎಷ್ಟು ಅಮೂಲ್ಯರು, ನಿಮ್ಮ ಮೌಲ್ಯ ಏನು? ಅನೇಕ ಸಾರಿ ಕೆಲವು ಜನರಿಗೆ ಅದೇನು ಹೇಳ್ತಾರಲ್ಲ, ಮಂಗನಿಗೆ ಮಾಣಿಕ್ಯನ ಬೆಲೆ ಗೊತ್ತಿಲ್ಲ ಅಂತದೆ. ಮಂಗನಿಗೆ ಅಂದರೆ ಒಂದು ಕೋತಿಗೆ ಆ ವಜ್ರದ ಬೆಲೆ, ಮಾಣಿಕ್ಯದ ಬೆಲೆ ಗೊತ್ತಿಲ್ಲ. ಯಾಕೆಂದರೆ ಅದೇನೋ ಒಂದು ಕಲ್ಲು ಅಂತ ಅದು ಬಿಸಾಡಬಹುದು, ಆದರೆ ಮನುಷ್ಯನಿಗೆ ಮಾಣಿಕ್ಯದ ಬೆಲೆ ಗೊತ್ತುಂಟು. ಹಾಗೇನೆ ಲೋಕದ ಜನ, ಕುಟುಂಬಸ್ಥರು, ನೀವು ಕೆಲಸ ಮಾಡುವ ಜಾಗದಲ್ಲಿ, ನೀವು ವಾಸ ಮಾಡುವ ಜಾಗದಲ್ಲಿ ನಿಮ್ಮನ್ನು ಜನರು ಆಕೆ ಒಬ್ಬಳೇ ವಾಸ ಮಾಡ್ತಾಳೆ, ಆಕೆ ಏನೂ ಓದಿಲ್ಲ, ಆತನಿಗೆ ಏನೂ ಗೊತ್ತಿಲ್ಲ, ಅವರ ಮನೆ ಇಷ್ಟೇ, ಅವರ ಆದಾಯ ಇಷ್ಟೇ, ಅವರ ಜೀವನ ಇಷ್ಟೇ, ಈ ರೀತಿಯಾಗಿ ನಮ್ಮನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಲೌಕಿಕವಾಗಿ ನಮ್ಮನ್ನು ಬಹಳ ಕಡಿಮೆ ಮೌಲ್ಯ, ಅವರ ಹತ್ರ ಏನಿದೆ, ಅವ್ರ ಕೈಲಿ ಏನಾಗುತ್ತೆ, ಅವರು ಎಷ್ಟರವರು ಅನ್ನುವಂಥ ರೀತಿಯಲ್ಲಿ ನಿಮ್ಮನ್ನು ನನ್ನನ್ನು ಬಹಳ ಕಡಿಮೆಯಾಗಿ ನೋಡುವಂಥವರಾಗಿರಬಹುದು. ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀವು ದೇವರ ದೃಷ್ಟಿಯಲ್ಲಿ ಎಷ್ಟು ಅಮೂಲ್ಯರು. ಲೋಕವು ನಿಮ್ಮನ್ನು ನಿರ್ಲಕ್ಷಿಸಿರಬಹುದು, ಜನರು ನಿಮ್ಮ ಪ್ರತಿಭೆಯನ್ನು ನೋಡದೇ ಇರಬಹುದು, ಕುಟುಂಬದವರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಸ್ನೇಹಿತರು ನಿನ್ನನ್ನು ಮರೆತು ಬಿಟ್ಟಿರಬಹುದು. ಆದರೆ ದೇವರು ಹೇಳುತ್ತಾನೆ, ನೀನು ನನಗೆ ಅಮೂಲ್ಯನು. ಅಮೂಲ್ಯನು ಅಂದರೆ ಅರ್ಥ ಏನು ಗೊತ್ತಾ ದೇವಜನವೇ? ಯು ಆರ್ ಸೋ ಪ್ರೆಷಸ್ ಟು ಮೀ. ದೇವಜನವೇ, ಈ ಲೋಕದಲ್ಲಿ ಎಷ್ಟೋ ಜನರು, ಎಷ್ಟೋ ಸೇವಕರು ವಾಕ್ಯ ಹೇಳುತ್ತಾರೆ, ಆದರೆ ನಾನು ನಿಮ್ಮ ಒಬ್ಬೊಬ್ಬರನ್ನು ಸ್ಪೆಷಲ್ಲಾಗಿ ಎಣಿಸ್ತೇನೆ. ನಿಮ್ಮ ಸಭೆ, ಪಾಸ್ಟ್ರು, ಬೇರೆಯವರು ಹೇಗೆ ನೋಡಿರ್ಬೋದು ನಿಮ್ಮನ್ನು, ನಿಮ್ಮ ಪರಿಸ್ಥಿತಿ, ಹಿನ್ನೆಲೆ, ನಿಮ್ಮ ಆದಾಯ, ನಿಮ್ಮ ಜೀವಿತ ಹೇಗೆ ಇರ್ಬೋದು. ನಾವು ಕಾಣಿಕೆ ಕೊಟ್ಟವ್ರನ್ನ ಒಂದು ರೀತಿ, ಕೊಡದವ್ರನ್ನ ಒಂದು ರೀತಿ, ಐಶ್ವರ್ಯವಂತರನ್ನ ಒಂದು ರೀತಿ, ಬಡವರನ್ನ ಒಂದು ರೀತಿ. ಇಲ್ಲ, ನಾವು ಯಾವಾಗಲೂ ಎಲ್ಲರನ್ನು ಒಂದೇ ರೀತಿಯಲ್ಲಿ ಪ್ರೀತಿಸಲಿಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೇನೆ. ಅದಕ್ಕೆ ಎಲ್ಲರನ್ನೂ ನನ್ನ ಪ್ರಿಯ ಸಹೋದರಿಯರೇ, ಸಹೋದರರೇ, ಹಿರಿಯರೇ, ದೇವಭಕ್ತರೇ ಅಂತ ನಾನು ಕರೆಯುವುದು. ಪ್ರತಿ ಸಾರಿಯ ಪದ ಹೇಳುವಾಗ ಪ್ರೀತಿಯಿಂದ ನಿಮ್ಮನ್ನು ಸಂಬೋಧಿಸುತ್ತೇನೆ. ನಾನು ಯಾಕೆ ವಿಷಯ ಹೇಳ್ತಾ ಇದ್ದೇನೆ ಗೊತ್ತಾ? ಯು ಆರ್ ಪ್ರೆಷಸ್ ಟು ಮೀ. ನನಗೆ ನೀವು ಬಹಳ ಅಮೂಲ್ಯರು. ಹಾಗಿದ್ದರೆ ದೇವರಿಗೆ ನೀವೆಷ್ಟು ಅಮೂಲ್ಯರಲ್ವಾ?
ನೀವೆಷ್ಟು ಅಮೂಲ್ಯರಲ್ವ. ಕರ್ತನಿಗೆ ಸ್ತೋತ್ರ. ಯಾರು ಏನೇ ನಿಮ್ಮನ್ನು ಕಡಿಮೆ ಮಾಡಲಿ, ಹೆತ್ತವರೇ ನಮ್ಮನ್ನು ನೋಡಿಬಿಟ್ಟು ನಿನಗೆ ಆ ಯೋಗ್ಯತೆ ಇಲ್ಲ, ನಿನ್ನ ಕೈಯಲ್ಲಿ ಆಗಲ್ಲ, ನೀನು ಮಾಡಲಾರೆ, ನೀನು ಸಾಧಿಸಲಾರೆ, ನೀನು ನಮ್ಮನ್ನು ನೋಡಿಕೊಳ್ಳಲಾರೆ ಎಂದು ನಮ್ಮನ್ನು ವಿಯ್ಯಾಳಿಸಿದರೂ ಕೂಡ ದೇವರು ನಿಮ್ಮ ಕುರಿತು, ನನ್ನ ಕುರಿತು ಹೇಳ್ತದೆ. ಫಸ್ಟ್ ಥಿಂಗ್ ಏನಂದರೆ, ದೇವರು ನಿಮ್ಮ ಮೌಲ್ಯವನ್ನು ಅರಿತಿದ್ದಾನೆ. ಆ ಗುಬ್ಬಿಯ ಮೌಲ್ಯ ಚಿಕ್ಕದಾದರೂ ಬಿಡು ಅನ್ನದೆ ಸರ್ವಸೃಷ್ಟಿಕರ್ತನಾಗಿರುವ ದೇವರು ಸಣ್ಣ ಗುಬ್ಬಿಯನ್ನು ಕೂಡ ಅಷ್ಟೊಂದು ಬೆಲೆ ಉಳ್ಳದ್ದೆಂದು ಎಣಿಸುವಾಗ, ಅದನ್ನು ಕಾಪಾಡುವಾಗ, ಅದನ್ನು ಪೋಷಿಸುವಾಗ ನಾವು ದೇವದೂತರಿಗಿಂತ ಸ್ವಲ್ಪ ಕಡಿಮೆ ಉಂಟು ಮಾಡಲ್ಪಟ್ಟವರೆಂದು ಬೈಬಲ್ ಹೇಳುತ್ತದಲ್ಲ. ನಮ್ಮನ್ನು ದೇವರು ಇನ್ನೆಷ್ಟು ಹೆಚ್ಚಾಗಿ ಪ್ರೀತಿಸ್ತಾರೆ, ಇನ್ನೆಷ್ಟು ಹೆಚ್ಚಾಗಿ ನಮ್ಮನ್ನು ಗಮನಿಸ್ತಾರೆ ಎಂಬುದು ಬಹಳ ಮುಖ್ಯ. ಯೆಶಾಯನ ಪ್ರವಾದನೆಯ ಗ್ರಂಥದಲ್ಲಿ 43ನೇ ಅಧ್ಯಾಯದ ಅದರ 4ನೇ ವಚನ ಹೇಳುತ್ತದೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನೂ ಮಾನ್ಯನೂ ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಹೇಳುತ್ತದೆ, ನೀನು ಯಾರ ದೃಷ್ಟಿಯಲ್ಲಿ ನೀನು ಏನೇ ಆಗಿರಬಹುದು, ಸಮಾಜದ ದೃಷ್ಟಿಯಲ್ಲಿ, ರಾಜಕೀಯದ ದೃಷ್ಟಿಯಲ್ಲಿ, ಸರ್ಕಾರದ ದೃಷ್ಟಿಯಲ್ಲಿ, ಸ್ನೇಹಿತರ ದೃಷ್ಟಿಯಲ್ಲಿ, ಸಂಬಂಧಿಕರ ದೃಷ್ಟಿಯಲ್ಲಿ ನೀನು ಏನೇ ಆಗಿರಬಹುದು. ನೀನು ಅಲ್ಪಳು, ಅಯೋಗ್ಯಳು, ಕೆಲಸಕ್ಕೆ ಬಾರದವಳು, ಪಾಪಿ, ನೀನು ಏನಾದರೂ ಅಂದುಕೊಂಡಿರಬಹುದು. ಬಟ್ ಜೀಸಸ್ ಸೇಸ್, ದ ಲಾರ್ಡ್ ಸೇಸ್, ಯು ಆರ್ ಪ್ರೆಷಸ್ ಟು ಮೀ. ಪ್ರೆಷಸ್ ಅಂದರೆ ಏನು ಗೊತ್ತಾ? ನೀನು ಎಷ್ಟು ಅಮೂಲ್ಯಳು, ಅಮೂಲ್ಯನು ಗೊತ್ತಾ? ಯಾರೇ ನಿಮ್ಮನ್ನು ಯಾರೇ ಏನೇ ಅನ್ನಲಿ, ಏಸಪ್ಪ ನಿಮ್ಮ ಬಗ್ಗೆ ಹೇಳ್ತಾ ಇರೋದು, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯಳು, ಅಮೂಲ್ಯನು. ನೀನು ಹೇಳಿದ ದೇವ್ರ ವಾಕ್ಯ, ಮಾನ್ಯನು, ಪ್ರಿಯನು ನನ್ನ ದೃಷ್ಟಿಯಲ್ಲಿ. ದೇವರ ದೃಷ್ಟಿ ಬಹಳ ಮುಖ್ಯ. ಮನುಷ್ಯರ ದೃಷ್ಟಿಯನ್ನು ಬಿಟ್ಟುಬಿಡ್ರಿ. ದೇವರ ದೃಷ್ಟಿ ಅನ್ನೋದು ಬಹಳ ಮುಖ್ಯವಾದಂಥ ಕಾರ್ಯ. ಇವತ್ತು ಗುಬ್ಬಿಗಳನ್ನು ಗಮನಿಸುವ ದೇವರು ನಿಮ್ಮನ್ನು ಗಮನಿಸೋದಿಲ್ವಾ? ನಿಮ್ಮನ್ನು ಗೌರವಿಸೋದಿಲ್ವಾ? ನಿಮಗೆ ಒದಗಿಸೋದಿಲ್ವಾ? ಆತನು ಒದಗಿಸುತ್ತಾನೆ. ಪ್ರಿಯರೇ, ಎಷ್ಟೋ ದೇವಭಕ್ತರು ಎಂಥ ಕಠಿಣವಾದ ಪರಿಸ್ಥಿತಿಗಳು ಬಂದಾಗಲೂ ಕೂಡ ದೇವರನ್ನು ಆಶ್ರಯಿಸಿದರು. ದೇವರು ಬಿಟ್ಟು ಬಿಡಲಿಲ್ಲ. ನಿಮಗೆ ಗೊತ್ತಿದೆ, ಚಾರಪ್ತ ವಿಧವೆ, ಆಕೆ ಮನೆಯಲ್ಲಿ ಸ್ವಲ್ಪ ಎಣ್ಣೆ ಇತ್ತು. ದೇವರು ಪ್ರವಾದಿಯನ್ನು ಅವರ ಮನೆಗೆ ಕಳುಹಿಸಿದರು. ಕೆಲವು ಸಾರಿ ನಾವು ಅಂದುಕೊಳ್ತಾ ಇದ್ದೀವಿ, ನನ್ನ ಹತ್ರ ಏನೂ ಇಲ್ಲ, ನಾನು ಏನು ಕೊಡಲಿ ದೇವರಿಗೆ, ದೇವರ ಸೇವೆಗೆ ಏನು ಕೊಡಲಿ, ನಾನು ಹೇಗೆ ಕೊಡಲಿ ಅಂತ ಅಂದುಕೊಳ್ತಾ ಇರ್ತೀರ. ದೇವಜನವೇ, ನಿಮಗಿರುವುದನ್ನು ದೇವರಿಗೆ ಸಮರ್ಪಿಸಿದರೆ ಆ ಅಲ್ಪವನ್ನು ಅಧಿಕವಾಗಿ ಮಾಡುವ ದೇವರು ಆತನು ಕೊರತೆಯನ್ನು ನೀಗಿಸಿ ಕೊಡುವವನು ಆತನಾಗಿದ್ದಾನೆ. ಒಂದು ವಿಧವೆಯು, ಪ್ರವಾದಿಯ ವಿಧವೆಯು, ಹೆಂಡತಿಯು ಸಾಲದಲ್ಲಿದ್ದಾಗ ಸೇವಕನನ್ನು ಕಳುಹಿಸಿ ಎಣ್ಣೆಯಿಂದ ಆಕೆಯ ಕೊರತೆಯನ್ನು ನೀಗಿಸಿದ ದೇವರು ನಿಮ್ಮನ್ನು, ನನ್ನನ್ನು ಎಲ್ಲಿಂದ ಹೇಗೆ ಪೋಷಿಸ್ತಾರೋ ಗೊತ್ತಿಲ್ಲ. ಎಲಿಯನು ಕಣಿವೆಯಲ್ಲಿರುವಾಗ ಕಾಗೆಗಳ ಮೂಲಕವಾಗಿ ಪೋಷಿಸಿದ ದೇವರು ಇವತ್ತು ನಿಮ್ಮನ್ನು, ನನ್ನನ್ನು ಗಮನಿಸುತ್ತಾನೆ, ಪ್ರೀತಿಸುತ್ತಾನೆ, ಒದಗಿಸುತ್ತಾನೆ. ದೇವಜನ, ಮೊದಲು ನೀವು ನಾನು ಅಮೂಲ್ಯರೆಂಬುದನ್ನು ತಿಳಿಬೇಕು. ಎರಡನೇ ಕಾರ್ಯ, ದೇವರ ಗಮನ ನಿಮ್ಮ ಮೇಲಿರುತ್ತದೆ. ದೇವರ ಗಮನದಿಂದ ಯಾವುದೂ ತಪ್ಪುವುದಿಲ್ಲ ಅಂತೆ. ಅಂದರೆ ದೇವರು ಹೇಳ್ತಾನೆ, ನಾನು ಪರಲೋಕದಿಂದ ಬಾಗಿಲುಗಳನ್ನು ತೆರೆದು ನಾನು ನಿನ್ನನ್ನು ದೃಷ್ಟಿಸುತ್ತಿದ್ದೇನೆ, ನಿನ್ನನ್ನು ನೋಡುತ್ತಿದ್ದೇನೆ ಎಂಬುದಾಗಿ. ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ಗಮನಿಸುವುದಿಲ್ಲ ಎಂದು ತಿಳಿದುಕೊಳ್ಳಬೇಡ್ರಿ. ಆತನು ನನ್ನನ್ನು ನೋಡಬೇಕೆಂದು ಪರಲೋಕದಿಂದ ಬಾಗಿ ನೋಡುವಂಥವನಾಗಿದ್ದಾನಂತೆ. ದೇವರು ನಿಮ್ಮನ್ನು ಗಮನಿಸ್ತಾ ಇದ್ದಾನೆ. ನೋಡಿ, ಗುಬ್ಬಿಗಳ ಕುರಿತಾಗಿ ಮಾತನಾಡುವಾಗ ಆ ಗುಬ್ಬಿಗಳನ್ನು ಗಮನಿಸಿ, ದೇವರ ಚಿತ್ತವಿಲ್ಲದೆ, ದೇವರ ಇಷ್ಟವಿಲ್ಲದೆ ಅವು ಕೆಳಕ್ಕೆ ಬೀಳುವುದಿಲ್ಲ ಅಂತ ಹೇಳುತ್ತದೆ. ಅದರರ್ಥ ಅವುಗಳು ಹಾರುವಾಗ, ಅವುಗಳು ಓಡಾಡುವಾಗ ದೇವರು ಕಾಯುತ್ತಾನೆ. ಕೇವಲ ಮನುಷ್ಯರನ್ನಲ್ಲ, ಸಕಲ ಜೀವಿಗಳ ಮೇಲೆ ಆಲೋಚನೆ ಮಾಡಿ. 84 ಲಕ್ಷ ಜೀವರಾಶಿಗಳ ಮೇಲೆ ದೇವರ ಕಣ್ಣಿದೆ ಅಂದರೆ, ದೇವರ ಕಣ್ಣು ನಿಮ್ಮ ಮೇಲಿಲ್ವಾ? ದೇವರ ದೃಷ್ಟಿ ನನ್ನ ಮೇಲಿಲ್ವಾ?
ಖಂಡಿತ ದೇವರ ದೃಷ್ಟಿ ನಮ್ಮ ಮೇಲೆ ಇದೆ. ನಾವು ಪಡುತ್ತಿರುವ ಕಷ್ಟ, ನಾವು ಪಡುತ್ತಿರುವ ವೇದನೆ, ನಾವು ಮಾಡುತ್ತಿರುವ ಕೆಲಸ, ಹೋರಾಟಗಳು, ಚಿಂತೆಗಳು ಎಲ್ಲವೂ ಇದೆ. ಆತನು ಹೇಳ್ತಾನೆ, ನಾನು ನಿನ್ನ ದುಃಖವನ್ನು ಕೂಡ ನೋಡುತ್ತೇನೆ, ನಿನ್ನ ನೋವನ್ನು ನೋಡುತ್ತೇನೆ, ನಿನ್ನ ಕಷ್ಟವನ್ನು ನಾನು ನೋಡುತ್ತೇನೆ. ಅದೇ ವಾಕ್ಯದಲ್ಲಿ ಕೀರ್ತನೆ 56:8-9 ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದದೆಯಲ್ಲ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ದೇವಜನವೇ, ದೇವರು ನಮ್ಮ ಸಂಗಡ ಇರುತ್ತಾನೆ. ಅನೇಕ ಸಾರಿ ನಾವು ಈ ಮಾತನ್ನು ಒಪ್ಪಿಕೊಳ್ಳುವುದು ಕಷ್ಟವಾಗಬಹುದು, ಆದರೆ ದೇವರ ವಾಕ್ಯ ಹೇಳುತ್ತಾ ಇದೆ, ನಿನ್ನ ಕಣ್ಣೀರನ್ನು ನಾನು ನೋಡಿದ್ದೇನೆ, ಒಂದು ಕಣ್ಣೀರು ಹನಿ ಕೂಡ ವ್ಯರ್ಥವಾಗುವುದಿಲ್ಲ. ನೀವು ಅಳುತ್ತಿದ್ದರೂ ಸುಮ್ಮನಿರುವವರು, ಅಳುವಂತೆ ಮಾಡುವವರು, ನಿಮ್ಮನ್ನು ವೇದಿಸಿ ನಿಮ್ಮನ್ನು ದುಃಖಪಡಿಸುವವರು ಅನೇಕರಿರಬಹುದು. ಆದರೆ ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಪ್ರತಿ ಕಣ್ಣೀರು ಹನಿಯನ್ನು ನೀವು ಅಂದುಕೊಂಡಿರ್ಬೋದು, ನೆಲದಲ್ಲಿ ಬಿದ್ದೋಯ್ತು, ಬಟ್ಟೆಯಲ್ಲಿ ಒರೆಸಿಬಿಟ್ಟೆ, ಏನೋ ಆಯಿತು, ಕಣ್ಣೀರು ಒಳಗಡೆನೆ ಬತ್ತಿ ಹೋಯಿತು. ಪ್ರತಿ ಕಣ್ಣೀರಿನ ಹನಿಯನ್ನು ದೇವರು ತನ್ನ ಬುದ್ದಲಿಯಲ್ಲಿ ಶೇಖರಿಸಿಟ್ಟುಕೊಂಡು ಅದನ್ನು ಪುಸ್ತಕದಲ್ಲಿ ಕೂಡ ಬರೆದಿಟ್ಟಿದ್ದಾನಂತೆ. ದೇವರಲ್ಲಿ ಹೇಳ್ತದೆ ನೆಕ್ಸ್ಟ್ ವಾಕ್ಯ, ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಸುಖ ಬಂದಾಗ ಅಲ್ಲ, ದುಃಖ ಬಂದಾಗ, ಭಯ ಬಂದಾಗ, ಕೊರತೆ ಬಂದಾಗ, ಶತ್ರುಗಳ ಕಾಟ ಇದ್ದಾಗ, ಸಮಸ್ಯೆಗಳಿದ್ದಾಗ ಸಂಗಡ ಇರುವಾತನೇ ಆ ಸೃಷ್ಟಿಕರ್ತನಾದ ದೇವಾದಿ ದೇವನಾಗಿದ್ದಾನೆ. ಇವತ್ತು ಒಂದು ಗಮನಿಸಿರಿ, ದೇವರ ಗಮನ ನಿಮ್ಮ ಮೇಲಿಂದ ತಪ್ಪುವುದೇ ಇಲ್ಲ. ದೇವರು ನಿಮ್ಮನ್ನು ಗಮನಿಸ್ತಾ ಇದ್ದಾನೆ. ದೇವರು ನೋಡುವಂಥವನಾಗಿದ್ದಾನೆ. ಆಗರಳು ಒಂಟಿಯಾಗಿ ಆಕೆ ಮರುಭೂಮಿಯಲ್ಲಿ ಹೋಗುವಾಗಲೂ ಹೇಳುತ್ತಾಳೆ, ನನ್ನನ್ನು ನೋಡುವ ದೇವರು ಆತನು. ಗಾಡ್ ಒನ್ ಹೂ ಸೀಸ್ ಮೀ, ನನ್ನನ್ನು ನೋಡುವ ದೇವರು ಆತನು. ಮೂರನೇದಾಗಿ ನಾವು ನೋಡುತ್ತಾ ಇದ್ದೇವೆ, ದೇವರು ನಿಮ್ಮ ಪ್ರತಿಯೊಂದು ವಿವರವನ್ನು ತಿಳಿದಿದ್ದಾನೆ. ಗುಬ್ಬಿ, ಅದರ ಬೆಲೆ, ಅದು ಕೆಳಕ್ಕೆ ಬೀಳುವುದು, ಅದರ ಪೋಷಣೆ, ಇದೆಲ್ಲವನ್ನು ತಿಳಿದಿರುವ ದೇವರು ನಿನ್ನ ವಿಷಯವಾಗಿ ಆತನಿಗೆ ಅರಿವಿಲ್ಲವಾ? ಅದು ಎಲ್ಲಿ ಮಲಗಬೇಕು, ಆ ಚಿಕ್ಕ ಪಕ್ಷಿ ಎಲ್ಲಿ ಮಲಗಬೇಕು, ಎಲ್ಲಿ ಬೀಳಬೇಕು, ಎಲ್ಲಿ ಇರಬೇಕು ಅನ್ನೋದನ್ನು ತಿಳಿದಂಥ ನಮ್ಮ ಬಿಲ್ಡಿಂಗಲ್ಲಿ ಅನೇಕ ಗುಬ್ಬಿಗಳು ಇದ್ದಾವೆ. ತುಂಬ ಅಲ್ಲಿ ಇಲ್ಲಿ ಗಲೀಜು ಮಾಡ್ತಾ ಇರ್ತವೆ. ಬಟ್ ದೇವರ ವಾಕ್ಯ ಗುಬ್ಬಿಗಳ ಬಗ್ಗೆ ಹೇಳೋದ್ರಿಂದ ಆ ವಾಸ ಮಾಡಲಿ ಬಿಡು ಅಂತ ನಾವು ಹೇಳ್ತೇವೆ. ದೇವಜನವೇ, ಗುಬ್ಬಿಗಳಿಗೂ ಹೇಳಿದ ಹಾಗೆ ಪ್ರತಿಯೊಂದು ವಿವರವನ್ನು, ಯಾಕೆಂದರೆ ಮತ್ತಾಯ 10:30 ನಿಮ್ಮ ತಲೆ ಕೂದಲುಗಳೂ ಸಹ ಎಲ್ಲವೂ ಎಣಿಕೆಯಾಗಿವೆ ಅಂತ ಯೇಸಪ್ಪ ಹೇಳ್ತಾರೆ. ಶಿಷ್ಯರಿಗೆ ಹೇಳಿ ಕಳಿಸ್ತಾರೆ, ಶಿಷ್ಯರೇ, ನಿಮ್ಮ ತಲೆ ಕೂದಲುಗಳು ಕೂಡ ಎಣಿಕೆಯಾಗಿವೆ. ಅದರರ್ಥ ದೇವರು ಪ್ರತಿಯೊಂದು ವಿವರವನ್ನು ತಿಳಿದಿದ್ದಾನೆ. ದೇವರು ಕೇವಲ ನಿಮ್ಮ ಹೆಸರನ್ನು ಮಾತ್ರ ತಿಳಿದವನಲ್ಲ, ನಿಮ್ಮ ಗಾಯಗಳನ್ನು ಕೂಡ ತಿಳಿದವನು, ನಿಮ್ಮ ಕನಸುಗಳನ್ನು ತಿಳಿದವನು, ನಿಮ್ಮ ಭಯಗಳನ್ನು ತಿಳಿದಿದ್ದಾನೆ, ನಿಮ್ಮ ರಹಸ್ಯ ಹೋರಾಟಗಳನ್ನು ತಿಳಿದಿದ್ದಾನೆ. ಏನು ನಡೀತಾ ಇದೆ ಎಲ್ಲವನ್ನು ಆತನು ನೋಡ್ತಾ ಇದ್ದಾನೆ. ಅದಕ್ಕೆ ಕೀರ್ತನೆಗಳಲ್ಲಿ ಕೀರ್ತನೆಗಳನ್ನು ಸುಂದರವಾಗಿ ಈ ರೀತಿಯಾಗಿ ಬರೆಯುತ್ತಾನೆ. ಕೀರ್ತನೆಗಳ ಗ್ರಂಥ 139 1-5, ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೆ, ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ, ನನ್ನ ಎಲ್ಲ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂಥದ್ದು ಒಂದೂ ಇಲ್ಲ. ಸುತ್ತಲೂ ನನ್ನನ್ನು ಆವರಿಸಿ ನಿನ್ನ ಕೈಯನ್ನು ನನ್ನ ಮೇಲೆ ಇಟ್ಟಿದ್ದೆ ಎಂಬುದಾಗಿ ನೋಡ್ತಾ ಇದೆ. ಎಂಥ ವಾಕ್ಯಗಳಲ್ವ. ನಾನು ಸುಮ್ಮನೆ ಹಾಗೆ ಓದ್ಬಿಟ್ಟಿದ್ದೇನೆ, ವಿವರಿಸಲಿಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಕೂರುವುದು, ಹಾಡು ಒಂದು ಇದೆಯಲ್ವ, ನಾ ಮಲಗುವುದು, ಎದ್ದೇಳುವುದು, ಕೂರುವುದು, ತಿನ್ನುವುದು, ನಾನು ಏನು ಮಾಡಿದರೂ ನೀನು ಕಾಣಿಸ್ತದೆ ದೇವರೇ. ನಿನ್ನ ದೃಷ್ಟಿ ಹೇಳ್ತಿದೆ, ನೀನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ, ದೂರದಿಂದಲೇ ನೀನು ಪರಲೋಕದಲ್ಲಿದ್ದಾನಂತ ದೂರದಿಂದಲೇ ನನ್ನನ್ನು ನೋಡಿದ್ದಿ. ದೇವಜನವೇ, ಕೆಲವೊಮ್ಮೆ ಜನರು ಪುಸ್ತಕದ ಮುಖಪುಟವನ್ನು ನೋಡಿಬಿಟ್ಟು ತೀರ್ಮಾನ ಮಾಡ್ದಂಗೆ ನಮ್ಮ ಮುಖ ನೋಡಿ, ನಮ್ಮ ಮನೆ ನೋಡಿ, ನಮ್ಮ ಹೊರಗಿನ ಬಟ್ಟೆ ನೋಡಿ ತೀರ್ಮಾನ ಮಾಡಿಬಿಡ್ತಾರೆ. ಬಟ್ ಒಳಗಡೆ ಏನಿದೆ ಅಂತ ನೋಡೋದಿಲ್ಲ. ಆದರೆ ದೇವರು ಮುಖಪುಟವನ್ನು ಓದುವುದನ್ನಲ್ಲ, ಒಳಗಿರುವ ಮ್ಯಾಟ್ರನ್ನೆಲ್ಲ ಓದುವ ದೇವರು.
ಮೇಲ್ನೋಟಕ್ಕೆ ಯಾರೇ ನಿಮ್ಮನ್ನು ಮೇಲ್ನೋಟಕ್ಕೆ ಅವ್ರಿಗೇನಪ್ಪ ಚೆನ್ನಾಗಿದ್ದಾರೆ ಬಿಡಪ್ಪ ಅನ್ಬೋದು. ಆದರೆ ನಿಮ್ಮ ನೋವು, ನಿಮ್ಮ ಸಂಕಟ ಪೂರ್ಣ ವಿವರವನ್ನು ದೇವರು ಆಳವಾಗಿ ಅರಿತಿದ್ದಾನೆ. ಅದಕ್ಕಾಗಿ ನೀವು ನಾನು ಹೆದರಬಾರದು. ಯೇಸುಸ್ವಾಮಿ ಹೇಳಿದನು, ಎಲ್ಲ ನನಗೆ ಗೊತ್ತು. ನನ್ನ ಪ್ರಿಯ ದೇವಜನವೇ, ದೇವರ ಪ್ರೀತಿಯೇ ನಮ್ಮ ಭಯಕ್ಕೆ ಔಷಧವಂತೆ, ನಮ್ಮ ಗಾಯಕ್ಕೆ ಔಷಧವಂತೆ, ನಮ್ಮ ನೋವಿಗೆ ಔಷಧವಂತೆ, ನಮ್ಮ ಸಮಸ್ಯೆಗಳಿಗೆ ಔಷಧವಂತೆ ದೇವರ ಪ್ರೀತಿ. ದೇವರು ಗುಬ್ಬಿಯನ್ನೇ ಪ್ರೀತಿಸುವಾಗ ನಮ್ಮನ್ನು ಪ್ರೀತಿಸುವುದಿಲ್ಲವೇ? ದೇವರು ಲೋಕದ ಮೇಲೆ ತನ್ನ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ತನ್ನ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದ ಮೇಲೆ ಮತ್ತೆ ಏನನ್ನೂ ಕೊಡದೇ ಇರುವನೇ ಆತನು. 1 ಯೋಹಾನನ ಪತ್ರಿಕೆಯಲ್ಲಿ 4:18 ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನು ಅಲ್ಲ. ಹೇಳ್ತದೆ, ಪ್ರೀತಿ ಇರುವಲ್ಲಿ ಹೆದರಿಕೆ ಇಲ್ಲ. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ದು, ಹೆದರಬೇಡ್ರಿ. ಬಹಳ ಗುಬ್ಬಿಗಳಿಗಿಂತ, ಚಿಕ್ಕ ಗುಬ್ಬಿಗಿಂತ ನೀನು ಎಷ್ಟೋ ಶ್ರೇಷ್ಠ ಅಲ್ಲವೇ ಎಂದು ಹೇಳುತ್ತಾ ಇದೆ. ಇವತ್ತು ನೀವು ಪಕ್ಷಿಗಳನ್ನು ನೋಡುವಾಗ, ಸಣ್ಣ ಸಣ್ಣ ಗುಬ್ಬಿಗಳನ್ನು ನೋಡುವಾಗ ನಿಮಗೆ ಹೇಳಬೇಕು, ದೇವರು ಇವುಗಳಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಇವುಗಳನ್ನೇ ಮರೆಯದ ದೇವರು ನನ್ನನ್ನು ಮರೆಯುತ್ತಾರ? ಇವುಗಳನ್ನೇ ಕೈ ಬಿಡದ ದೇವರು ನನ್ನನ್ನು ಕೈ ಬಿಡುತ್ತಾರ? ಮರೆತು ಬಿಡುತ್ತಾರ? ಆತನು ಮರೆಯುವುದಿಲ್ಲ, ಆತನು ಮರೆಯುವುದಿಲ್ಲ. ಮತ್ತೊಂದು ವಿಷಯ ಏನೆಂದರೆ, 5ನೇದಾಗಿ, ದೇವರು ನಿಮ್ಮ ಭವಿಷ್ಯವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ನಮ್ಮನ್ನೇ ದೇವರು ಅಂಗೈಯಲ್ಲಿ ಚಿತ್ರಿಸಿಕೊಳ್ಳುವಾಗ ನಮ್ಮ ಭವಿಷ್ಯವನ್ನು ಕೂಡ ಆತನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ನೋಡಿ, ನಮ್ಮ ಶರೀರದ ಎಲ್ಲ ಅಂಗಾಂಗಗಳಿಗಿಂತ ನಮ್ಮ ಕೈಯನ್ನು ನಾವು ಜಾಸ್ತಿ ಉಪಯೋಗಿಸ್ತೇವೆ, ಹೌದಲ್ವ? ಯಾವುದೇ ಅಂಗಾಂಗಗಳಿಗಿಂತ ಹೆಚ್ಚಾಗಿ ಉಪಯೋಗಿಸೋದು ನಾವು ನಮ್ಮ ಕೈಯನ್ನು. ನಾವು ಊಟ ತಿನ್ನಬೇಕಾದರೂ, ಏನೇ ಮಾಡಬೇಕಾದರೂ ನಮ್ಮ ಅಂಗೈ ಬಹಳ ಮುಖ್ಯ. ಹಾಗಿರುವಾಗ ದೇವರ ವಾಕ್ಯ ಹೇಳುತ್ತದೆ, ಅನೇಕರು ನಿನ್ನ ಭವಿಷ್ಯವನ್ನು ಅರಿಯದೇ ಇದ್ದಾಗ ಹೇಳ್ತಾರೆ, ಇವರಿಗೆ ಮಕ್ಕಳಾಗ್ತವ, ಇವರಿಗೆ ಜಾಬ್ ಸಿಕ್ಬಿಡುತ್ತಾ, ಇವ್ರಿಗೆ ಸಾಲ ತೀರೋಗುತ್ತಾ, ಇವ್ರಿಗೆ ಆರೋಗ್ಯ ಬಂದ್ಬಿಡುತ್ತಾ, ಇವ್ರಿಗೆ ಇವತ್ತಾಗ್ಬಿಡುತ್ತಾ, ನಾಳೆ ಆಗ್ಬಿಡುತ್ತಾ. ದೇವರು ಹೇಳ್ತಾನೆ, ಎಸ್, ನಿನ್ನೆ ನಾಳೆ ಎಲ್ಲ ನನ್ನ ಕೈಯಲ್ಲಿದೆ. ಕೀರ್ತನೆಗಳ ಗ್ರಂಥ 31:15 ನನ್ನ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ. ನನ್ನ ಆಯುಷ್ಕಾಲ ಇವತ್ತು, ಬರೋ ದಿನ, ಬರೋ ತಿಂಗಳು, ಈ ತಿಂಗಳೆಲ್ಲ, ಬರುವ 6 ತಿಂಗಳು, ಬರುವ 60 ವರ್ಷಗಳು ದೇವರ ಕೈಯಲ್ಲಿವೆ. ನಾವು ಆತನ ಕೈಯಲ್ಲಿದ್ದೇವೆ. ನಾವು ಭಯಪಡಬೇಕಾಗಿಲ್ಲ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನನ್ನ ಪ್ರೀತಿಯ ದೇವಜನರೇ, ಇವತ್ತು ನೀವು ನಾನು ಬಹಳ ಸೂಕ್ಷ್ಮವಾಗಿ ವಾಕ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ಹೇಳ್ತಾನೆ, ನಿನ್ನನ್ನು ನಾನು ನೋಡುತ್ತಿದ್ದೇನೆ, ನಿನ್ನ ಕಣ್ಣೀರನ್ನು ನಾನು ತಿಳಿದಿದ್ದೇನೆ, ನಿನ್ನ ಮೌಲ್ಯವನ್ನು ನಾನು ನಿರ್ಧರಿಸಿದ್ದೇನೆ, ನಿನ್ನ ಭವಿಷ್ಯ ನನ್ನ ಕೈಯಲ್ಲಿದೆ, ನನ್ನ ಪ್ರೀತಿ ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ಆದ್ದರಿಂದ ಭಯಪಡಬೇಡ, ಆದ್ದರಿಂದ ಹೆದರಬೇಡ. ಈ ಬಹಳ ಗುಬ್ಬಿಗಳಿಗಿಂತ ಹೆಚ್ಚಾಗಿ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ಎಂದು ದೇವರು ಹೇಳುತ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ, ಅನೇಕ ಹೋರಾಟಗಳುಂಟು ಎಂದು ದೇವರಿಗೆ ಗೊತ್ತು. ಆದರೆ ಆ ದೇವರು ನಿನ್ನನ್ನು ಮರೆತಿಲ್ಲ ಅನ್ನೋದು ನಿನಗೆ ಗೊತ್ತಾ? ನಿನ್ನನ್ನು ನೋಡ್ತಾ ಇದ್ದಾನೆ ಅನ್ನೋದು ನಿನಗೆ ಗೊತ್ತಾ? ಯಾವಾಗಲೂ ಜನರು ನಮ್ಮನ್ನು ತಳ್ಳಿಬಿಡಬಹುದು. ಅಬ್ರಹಾಮನು ಸಾರಳ ಹಾಗೆ ಆಗರಳನ್ನು ತಳ್ಳಿಬಿಟ್ರು, ತಾಯಿ ಮಗುವನ್ನು ಬೇರೆ ಮಾಡಿಬಿಟ್ರು, ದೂರ ಮಾಡಿಬಿಟ್ರು. ಆಕೆ ಯಾರು ಬಿಟ್ಟರೂ ಕೂಡ ದೇವರು ಆಕೆಯನ್ನು ಬಿಡಲಿಲ್ಲ. ಆ ದೇವರು ಆಕೆಯನ್ನು ಪೋಷಿಸಿದನು, ನೀರನ್ನು ಒದಗಿಸಿದನು, ಅವರನ್ನು ಆಶೀರ್ವದಿಸಿದನು. ಇವತ್ತು ತಳ್ಳಲ್ಪಟ್ಟಿರುವ ನೀವು, ಬೇಡವೆಂದು ನಿಮ್ಮನ್ನು ಅಗೌರವಪಡಿಸಿದಂಥ ನಿಮ್ಮ ಕುಟುಂಬವನ್ನು ದೇವರು ಹೆಚ್ಚಿಸಬೇಕಾ? ಈ ತಿಂಗಳು ದೇವರೇ, ಅಪ್ಪ, ನಾನು ಬೇರೆ ಎಲ್ಲ ಕಾರ್ಯಗಳಿಗಿಂತ ನಿನ್ನನ್ನು ದೃಷ್ಟಿಸುತ್ತೇನೆ ದೇವರೇ. ನನ್ನ ಕೈ ಕೆಲಸವನ್ನು ಅನುಗ್ರಹಿಸು, ನನ್ನ ಪ್ರಯಾಣವನ್ನು ಆಶೀರ್ವದಿಸು, ನನ್ನ ಮಕ್ಕಳನ್ನು, ನನ್ನ ಕುಟುಂಬವನ್ನು ಸುರಕ್ಷಿತವಾಗಿ ಕಾಪಾಡು. ನಾನು ಮಾಡುವ ಕೆಲಸದಲ್ಲಿ ಆದಾಯವನ್ನು, ಉನ್ನತಿಯನ್ನು ಕೊಡಪ್ಪ. ವಿದ್ಯಾಭ್ಯಾಸದಲ್ಲಿ ಜ್ಞಾನವನ್ನು ಕೊಡಪ್ಪ. ನಾನು ಪ್ರಯತ್ನಿಸುತ್ತಿರುವ ಜಾಬು, ಶುಭ ಕಾರ್ಯಗಳು ಜಯಕ್ಕಾಗಿ, ಬೇರೆಯನ್ನ ಪ್ರಯತ್ನಕ್ಕಾಗಿ ಫಲಿಸುವಂತೆ ಮಾಡು ದೇವರೇ ಎಂದು ನೀವು ಹೇಳುವುದಾದರೆ, ಆ ಪರಲೋಕದ ದೇವರು ನಿಮ್ಮನ್ನು, ನನ್ನನ್ನು ಪ್ರೀತಿಸಿ ನಮ್ಮ ಅಗತ್ಯಗಳನ್ನು ಪೂರೈಸುವಂಥವನು ಆಗಿದ್ದಾನೆ.
ಆದ್ದರಿಂದ ನೀವು ನಾನು ನಂಬಿಕೆಯಿಂದ ಆ ಗುಬ್ಬಿಗಳನ್ನೇ ಮರೆಯದ ದೇವರು ನನ್ನನ್ನು ಮರೆಯುತ್ತಾನೆ ಎಂದು ತಿಳಿದು ನೀವು ನಾನು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ತಲೆಗಳನ್ನು ಬಾಗಿಸೋಣ, ಪ್ರಾರ್ಥಿಸೋಣ. ಭೂಪರಲೋಕಗಳ ಒಡೆಯನಾದ ಪರಿಶುದ್ಧನಾದ ದೇವರೇ, ಕಳೆದ 6 ತಿಂಗಳು ಕಣ್ಮಣಿಯಂತೆ ಕಾಪಾಡಿ ಒದಗಿಸಿ ಪೋಷಿಸಿ ಕಷ್ಟ ದುಃಖ ಕಣ್ಣೀರುಗಳಲ್ಲಿ ನಮ್ಮನ್ನು ಹೊತ್ತುಕೊಂಡು ನಡೆದು ಈ 6ನೇ ತಿಂಗಳಿನ ಮೊದಲನೆಯ ದೇವರೇ ಆ 7ನೇ ತಿಂಗಳಿನ ಮೊದಲನೇ ದಿನದಲ್ಲಿ ನಮ್ಮನ್ನು ನೀವು ಕರ್ತನೆ ಎಷ್ಟು ಅಮೂಲ್ಯರೆಂದು ನಿಮ್ಮ ದೃಷ್ಟಿಯಲ್ಲಿ ನಾವಿದ್ದೇವೆಂದು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೀಯೆಂದು ನಮ್ಮ ಭವಿಷ್ಯವನ್ನು ನೀನು ಅರಿತಿದ್ದೀಯೆಂದು ಅನೇಕ ಕಾರ್ಯಗಳನ್ನು ನಮಗೆ ನೆನಪಿಸಿದ್ದೀಯ. ಆದುದರಿಂದ ಮನುಷ್ಯರ ಮಾತುಗಳಿಗೂ ಲೋಕದ ಸ್ಥಿತಿಗಳಿಗೂ ಭಯಗಳಿಗೂ ಬೆದರಿಕೆಗಳಿಗೂ ಹೆದರದೆ ನಮ್ಮ ಪ್ರತಿ ಹೆಜ್ಜೆಯಲ್ಲಿಯೂ ಪ್ರತಿ ತೀರ್ಮಾನದಲ್ಲಿಯೂ ಪ್ರತಿ ಕೆಲಸದಲ್ಲಿಯೂ ಕುಟುಂಬದ ಕಾರ್ಯಗಳಲ್ಲಿಯೂ ನೀವು ನಮ್ಮ ಸಂಗಡ ಇರುತ್ತೀರೆಂದು ನೆನೆಸಿ ನಾವು ಧೈರ್ಯವಾಗಿ ಮುಂದಕ್ಕೆ ಸಾಗುವುದಕ್ಕೆ ನಮಗೆ ನೀವು ಸಹಾಯ ಮಾಡಿರಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಪರಲೋಕದ ಅರಸನೇ, ಇವತ್ತು ಯಾರೆಲ್ಲ ಇದುವರೆಗೂ ವಾಕ್ಯವನ್ನು ಆಲಿಸಿದ್ದಾರೋ ಅವರ ಮೇಲೆ, ಇವರ ಕುಟುಂಬದ ಮೇಲೆ, ಇವರಿಗೆ ಸಂಬಂಧಿಸಿದ ಕಾರ್ಯಗಳ ಮೇಲೆ ಅವರ ತಲೆ ಕೂದಲು ಕೂಡ ಎಣಿಸಲ್ಪಟ್ಟ ರೀತಿಯಲ್ಲಿ ಅವರಿಂದ ನಷ್ಟ ಉಂಟಾಗಬಾರದು, ನೋವುಂಟಾಗಬಾರದು, ಅನಾರೋಗ್ಯ ಉಂಟಾಗಬಾರದು. ಪ್ರತಿ ರಿಪೋರ್ಟ್ ನಾರ್ಮಲ್ ಇರಬೇಕು, ಪ್ರತಿ ರೋಗ ವಾಸಿಯಾಗಬೇಕು, ಪ್ರತಿ ಗಾಯ ಒಣಗಬೇಕು, ಪ್ರತಿ ಸ್ವಾಮಿ ದೇವರ ಗಡ್ಡೆಗಳು ಕರಗಬೇಕು, ಕಿಡ್ನಿ ಸಮಸ್ಯೆಗಳು, ಕ್ಯಾನ್ಸರ್ ಸಮಸ್ಯೆಗಳು, ಥೈರಾಯ್ಡ್ ಸಮಸ್ಯೆಗಳು, ಆರ್ಥರೈಟಿಸ್ ಸಮಸ್ಯೆಗಳು, BP ಶುಗರ್ನ ಸಮಸ್ಯೆಗಳು, ಹೃದಯ ಸಂಬಂಧ ಸಮಸ್ಯೆಗಳು, ಎಲುಬುಗಳ ಸಮಸ್ಯೆಗಳು, ತಲೆನೋವುಗಳಾಗಿರಬಹುದು, ದೃಷ್ಟಿ ದೋಷವಾಗಿರಬಹುದು, ಶರೀರದಲ್ಲಿರುವಂಥ ಯಾವ ಬಲಹೀನತೆಯಾದರೂ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ, ಯೆಹೋವ ರಾಫನಾದಂಥ ನಿನ್ನ ನಾಮದಲ್ಲಿ ಅವರಿಗೆ ಗುಣ ಸಿಗಲಿ ಕರ್ತನೆ. ಪ್ರತಿ ಅಸೌಖ್ಯವು ಬಲಹೀನತೆಯು ದೇವರೇ, ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಸಮಸ್ಯೆಗಳು ದೇವರೇ ಕರ್ತನೆ, ಮಂಡಿ ನೋವುಗಳು, ವಯಸ್ಸಾದ ಕಾಲದಲ್ಲಿರುವಂಥ ನಡು ನೋವುಗಳು, ಕರ್ತನೆ ದೃಷ್ಟಿ ದೌರ್ಬಲ್ಯ ಎಲ್ಲವೂ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲ್ಪಡಲಿ, ಸೌಖ್ಯ ಉಂಟಾಗಲಿ. ಕುಟುಂಬವನ್ನು ಹಿಡಿದು ಹಿಂದಕ್ಕೆ ಎಳೆಯುತ್ತಿರುವಂಥ ಅನೇಕ ಕುಡುತತನ ದೇವರೇ ಕರ್ತನೆ, ನಶೆ ಪದಾರ್ಥಗಳ ಕಾರ್ಯಗಳು, ಅನೈತಿಕವಾದ ಸಂಬಂಧಗಳು, ಕರ್ತನೆ ಜಗಳ, ಮನಸ್ತಾಪಗಳು, ಕರ್ತನೆ ವಿರೋಧಗಳು, ಅಪಾರ್ಥಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಮನೆಯ ಸಮಾಧಾನವನ್ನು ಕೆಡಿಸುತ್ತಿರುವ ಸಾಲಗಳು ಯೇಸುವಿನ ನಾಮದಲ್ಲಿ ತೀರಿ ಹೋಗಲಿ ಕರ್ತನೆ. ಎಷ್ಟೋ ಜನರು ಏನಾದರೂ ಪ್ರಯತ್ನಿಸಬೇಕು, ಏನಾದರೂ ಮಾಡಬೇಕಂತ ಹೇಳಿ ಸಾಲ ಮಾಡಿ ಕಷ್ಟಪಡ್ತಾ ಇದ್ದಾರೆ. ದೇವರೇ, ಅವರು ಸಾಲ ಮಾಡದ ಹಾಗೆ ಅವರ ಕೈ ತುಂಬ ಒದಗಿಸಿಕೊಡು ಕರ್ತನೆ. ಸಣ್ಣ ಕೆಲಸಗಳು ದೊಡ್ಡ ಆದಾಯಗಳನ್ನು ತಂದುಕೊಡಲಿ. ಇವರ ಮನೆಯ ಸುತ್ತಲೂ ಸರಾಫಿಯರನ್ನು ಕೆರೂಬಿಯರನ್ನು ನೀನು ನಿಲ್ಲಿಸು ಎಂದು ಬೇಡುತ್ತಾ ಇದ್ದೇವೆ. ದೇವದೂತರುಗಳ ಸೈನ್ಯವು ಇವರ ಮನೆಗಳನ್ನು ದೇವರ ರೆಕ್ಕೆಗಳ ಮರೆಯಿಂದ ಮುಚ್ಚಿಡಲಿ. ಇವರ ಮನೆಯಲ್ಲಿ ಬೆಳಕುಂಟಾಗಲಿ, ಸಮಾಧಾನ ಉಂಟಾಗಲಿ, ಶಾಂತಿ ಉಂಟಾಗಲಿ, ಆಶೀರ್ವಾದ ಉಂಟಾಗಲಿ, ಪರಲೋಕದ ಕೃಪಾ ವರದಾನಗಳುಂಟಾಗಲಿ. ಶಾಲೆಗೆ ಹೋಗುವ ಮಕ್ಕಳು, ಕಾಲೇಜಿಗೆ ಹೋಗುವಂಥ ಮಕ್ಕಳು, ದೇವರ ಜಾಬ್ಗಾಗಿ ಟ್ರೈ ಮಾಡುವಂಥ ಯವನಸ್ಥರು, ಮದುವೆಗಾಗಿ ಕಾಯುತ್ತಿರುವಂಥ ಮಕ್ಕಳು, ಕುಟುಂಬ ಕಟ್ಟಲ್ಪಡುವುದಕ್ಕಾಗಿ ಪ್ರಾರ್ಥಿಸುತ್ತಿರುವವರು, ಗರ್ಭಫಲಕ್ಕಾಗಿ ಎದುರು ನೋಡುತ್ತಿರುವಂಥವರು ಯೇಸುವಿನ ನಾಮದಲ್ಲಿ ಅನುಗ್ರಹಿಸಲ್ಪಡಲೇ. ಕರ್ತನೆ ಸ್ತೋತ್ರಪ್ಪ. ಈ ತಿಂಗಳು ಎಲ್ಲ ಪರಲೋಕದ ಶುವರಗಳು ಸುರಿಸಲ್ಪಡಲಿ ಕರ್ತನೆ ನಿನ್ನ ನಾಮದಲ್ಲಿ. ಅಪ್ಪ ಎಂದು ಕೂಗುವ ಪ್ರತಿಯೊಬ್ಬರಿಗೂ ನಿನ್ನ ಸ್ಪರ್ಶ ಉಂಟಾಗಲಿ. ದೇವ, ದುಷ್ಟನ ಕಾರ್ಯಗಳು ಭಯವಾಗಿರಬಹುದು, ದೇವರ ದೆವ್ವದ ಕಾಟಗಳಾಗಿರಬಹುದು, ಯೇಸುವಿನ ನಾಮದಲ್ಲಿ ಲಯವಾಗಲಿ. ಸ್ತೋತ್ರ ದೇವರೇ. ನಂಬಿದ ದೇವರು ಬಲಸ್ಥನು, ಆತನು ಪೋಷಿಸುವವನು, ಕರುಣಿಸುವವನು, ಒದಗಿಸುವವನು, ಬಿಡಿಸುವವನು, ಕಾಪಾಡುವವನು, ಜಯ ಕೊಡುವವನೆಂದು ನಂಬಿ ಮುಂದಕ್ಕೆ ಸಾಗಿ ಹೋಗುವುದಕ್ಕೆ ನೀವು ಸಹಾಯ ಮಾಡಿಕೊಡ್ರಿ ಅಪ್ಪ. ದೇವಾ ಎಂದು ಕೂಗುವ ಇವರು ಈ ತಿಂಗಳಲ್ಲಿ ಅನುಗ್ರಹಿಸಲ್ಪಡಲಿ. ಜೂಲೈ ತಿಂಗಳು ಅವರ ಜೀವಿತದಲ್ಲಿ ಒಂದು ಅದ್ಭುತಕರವಾದಂಥ ತಿಂಗಳಾಗಿರಲಿ. ನಿನ್ನ ಆಶೀರ್ವಾದ ಕೃಪೆಗಳು ಅವರ ಮೇಲೆ ಇರಲಿ ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವಾ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ.
ಸ್ತೋತ್ರ. ಈ ದಿನ ಮೊದಲುಗೊಂಡು ಈ ತಿಂಗಳೆಲ್ಲ ಸಮಾಧಾನ, ಶಾಂತಿ, ಕೃಪೆ, ಗುಬ್ಬಿಗಳನ್ನು ಹೇಗೆ ನೀನು ಪೋಷಿಸಿ ಕಾಪಾಡಿ ಆ ಸ್ಥಳವನ್ನು ಕೊಟ್ಟು ಕಾಪಾಡಿ ನಡೆಸುತ್ತೀಯೋ ಅದೇ ರೀತಿಯಲ್ಲಿ ನಮ್ಮೆಲ್ಲರನ್ನು ನೀನು ನಡೆಸಿ ಪೋಷಿಸಿ ಕಾಪಾಡಿ ಬಲಪಡಿಸಬೇಕೆಂಬುದಾಗಿ ನಿನ್ನ ಕೈಯಲ್ಲಿ ಈ ಒಬ್ಬೊಬ್ಬರನ್ನು ನಿನ್ನ ಕೈಯಲ್ಲಿ ಕೊಡುತ್ತಾ ಆಶೀರ್ವದಿಸಬೇಕೆಂದು ನಮ್ಮ ಕರ್ತನಾದ, ನಮ್ಮನ್ನು ಸದಾಕಾಲ ಪೋಷಿಸುವವನಾದ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರ ಪ್ರಾರ್ಥನೆಗಾಗಿ ನೀವು ವಿಡಿಯೋನ ನೋಡಿ ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡಿಕೊಂಡು ಅನೇಕರಿಗೆ ಕಳಿಸ್ತಾ ಇದ್ದೀರಾ, ಗ್ರೂಪ್ಗಳಿಗೆ ಕಳಿಸ್ತಾ ಇದ್ದೀರಾ. ಇನ್ನು ಹೆಚ್ಚು ಜನರು ಈ ವಾಕ್ಯಗಳನ್ನು ನೋಡುವಂತೆ ದೇವರಾತ್ಮನ ತಾನೇ ಸಹಾಯ ಮಾಡಲಿ. ನೀವೆಲ್ಲರೂ ನನಗಾಗಿ ಪ್ರಾರ್ಥಿಸಿರಿ, ಸೇವೆಗಾಗಿ ಪ್ರಾರ್ಥಿಸಿರಿ. ನಾವು ನಿಮಗಾಗಿ ಪ್ರಾರ್ಥಿಸ್ತೇವೆ. ಒಳ್ಳೆಯ ತಿಂಗಳು ಈ ತಿಂಗಳಾಗಿರಲಿ. ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೆನ್.